ಚಿಕ್ಕಪೇಟೆ ಮತಕ್ಷೇತ್ರದ ಬಾಂಧವರಿಗೆ ಆಯುರ್ವೇದ ಮಾಡುವ ನಮಸ್ಕಾರಗಳು. ನಾನು ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾಯಿದ್ದೀನಿ. ಮತ ಬಾಂಧವರೇ, ದಯವಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ನನ್ನ ಆಶೀರ್ವಾದ ಮಾಡಬೇಕೆಂದು ಕೇಳ್ಕೊಳ್ತಾ ಇದ್ದೀನಿ. ನಾನು ರಾಜೀವ್ ಗಾಂಧಿಯವರ ನಾಯಕತ್ವಕ್ಕೆ ಅವರ ಮಾರ್ಗದರ್ಶನದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಕೊಂಡು ಕೆಲಸ ಮಾಡ್ತಾ ಬಂದಿದ್ದೀನಿ. 1999ರಲ್ಲಿ ಎರಡನೇ ಬಾರಿ ವಿಧಾನಸಭೆಗೆ ಪ್ರವೇಶ ಮಾಡಿದಾಗ ಎಸ್ ಎಂ ಕೃಷ್ಣ ಅವರು ನಡೆಸಿದಂಥ ಆಡಳಿತ ಮತ್ತು ಅವ್ರು ಕೊಟ್ಟಂಥ ಬೆಂಗಳೂರಿನ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಅವ್ರು ಮಾಡೋಂಥ ಕೆಲಸಗಳಿಗೆ ಅವ್ರು ಗೌರವ ನೀಡಿ ಅವರು ನನ್ನ ಆದರ್ಶ ವ್ಯಕ್ತಿ ಅಂತ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ತದನಂತರ ಜನಸೇವೆ ಮಾಡಬೇಕು ಅಂತ ಭಾಳ ಒಂದು ಅಭಿಲಾಷೆ ಇಟ್ಕೊಂಡು ಜನಸೇವೆ ಜನಾರ್ದನ ಸೇವೆ ಅಂದ್ಕೊಂಡು ನಾನು ರಾಜಕೀಯಕ್ಕೆ ಎಂಟ್ರಿ ಆದೆ. ಆಗ 1977ರಲ್ಲಿ ಯುವ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಯಾಗಿ ಬೆಂಗಳೂರು ನಗರ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ನೇಮಕ ಮಾಡಲಾಯಿತು. ತದನಂತರ 1983ರಲ್ಲಿ ಬೆಂಗಳೂರು ನಗರ ಸೇವಾದಳ ಅಧ್ಯಕ್ಷನಾಗಿ ನನ್ನ ನೇಮಕ ಮಾಡಿದರು. ಬೆಂಗಳೂರು ನಗರ ಸೇವಾದಳ ಅಧ್ಯಕ್ಷನಾದಮೇಲೆ ಸಾಕಷ್ಟು ಕೊಳಚೆ ಪ್ರದೇಶಗಳಿಗೆ ಹೋಗಿ ಅಲ್ಲಿನ ಭಾಳಷ್ಟು ಅಭಿವೃದ್ಧಿ ಕೆಲಸ ಮಾಡಿಕೊಂಡು ಹೆಲ್ತ್ ಕ್ಯಾಂಪು, ಬ್ಲಡ್ ಕ್ಯಾಂಪು, ಈ ಥರ ಹೈ ಕ್ಯಾಂಪು, ಈ ಥರ ಭಾಳಷ್ಟು ಸಾವಿರಾರು ಕ್ಯಾಂಪ್ಗಳನ್ನು ನಾನು ಸೇವಾದಳದ ವತಿಯಿಂದ ಮಾಡ್ಕೊಂಡ್ಬಂದೆ. ಆ ಒಂದು ಸೇವೆಯನ್ನು ಗುರುತಿಸಿ ರಾಜೀವ್ ಗಾಂಧಿಯವರು 1988ರಲ್ಲಿ ರಾಜ್ಯ ಸೇವಾದಳ ಅಧ್ಯಕ್ಷನಾಗಿ ನನ್ನ ನೇಮಕ ಮಾಡಿದರು. 88ರಲ್ಲಿ ಭಾಳಷ್ಟು ಪಕ್ಷಕ್ಕೆ ದುಡಿದು ಭಾಳಷ್ಟು ರಾಜ್ಯ ಮಟ್ಟದಲ್ಲಿ ಸೇವಾದಳವನ್ನು ಬೆಳೆಸಿ ಎಲ್ಲ ಕಡೆ ರಾಜ್ಯದಲ್ಲಿ ಒಳ್ಳೆಯ ಕ್ಯಾಂಪ್ಗಳನ್ನು ಮತ್ತು ಒಳ್ಳೆಯ ಸೇವಾದಳ ಕ್ಯಾಂಪ್ಗಳನ್ನು ಏನು ಸೇವಾದಳದ ಗುರಿ ಏನು ಅನ್ನೋದನ್ನ ನಾವು ಸಾಧನೆ ಮಾಡಬೇಕು ಅಂತ ಹೇಳಿ ರಾಜ್ಯ ಪೂರ ಪ್ರವಾಸ ಮಾಡಿ ಎಲ್ಲ ಕಡೆಯೂ ನಾನಾ ರೀತಿಯಾಗಿ ಬಡವರ ಸೇವೆ ಮಾಡುವಂಥ ಕೆಲಸಗಳು ಮಾಡ್ಕೊಂಡ್ಬಂದ್ವಿ. 1989ರಲ್ಲಿ ರಾಜೀವ್ ಗಾಂಧಿಯವರು ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ನನಗೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೊಟ್ಟರು. ಅಲ್ಲಿ ನಾನು ಗೆದ್ದು 90ರಲ್ಲಿ ನಾನು KSRTC ಅಧ್ಯಕ್ಷನಾಗಿ ಆಯ್ಕೆಗೊಂಡೆ. ಅಲ್ಲಿ ಕರ್ನಾಟಕ ಆಗ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಒಂದೇ ಆಗಿತ್ತು. ಆ ಸಂಸ್ಥೆಗಳದು ಎಲ್ಲ 4 ಸಂಸ್ಥೆ ಒಂದೇ ಆಗಿದ್ದರಿಂದ ಆಗ ಭಾಳಷ್ಟು KSRTCಗೆ ಲಾಭದಾಯಕವಾದ ಕೆಲಸ ಮಾಡಿ KSRTC ಲಾಸಲ್ಲಿದ್ದ ಲಾಭದಾಯಕವಾಗಿ ತಂದೆ. ತದನಂತರ 94ವರೆಗೂ ನಮ್ಮ ಚಿಕ್ಕಪೇಟೆ 94ವರೆಗೂ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಭಾಳಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದೆ. ಫುಟ್ಪಾತ್ಗಳಿರ್ಬೋದು, ಕನ್ಸಲ್ಟೆನ್ಸಿ ರೋಡ್ ಇರ್ಬೋದು, ದೇವಸ್ಥಾನಗಳಿರ್ಬೋದು, ಚರ್ಚ್ಗಳಿರ್ಬೋದು, ಮದ್ರಸಾಗಳಿರ್ಬೋದು, ಇವನ್ನೆಲ್ಲ ನಿರ್ಮಾಣ ಮಾಡಿ ಆಮೇಲೆ ನೂರಾರು ಟಾಯ್ಲೆಟ್ಗಳಿಲ್ಲ. ಭಾಳ ಕೊಳಚೆ ಪ್ರದೇಶ, ಭಾಳ ಪರಿಸ್ಥಿತಿ ಹದಗೆಟ್ಟಿತ್ತು. ಒಂದು ಟಾಯ್ಲೆಟ್ ಇರಲಿಲ್ಲ, ನೀರಿನ ವ್ಯವಸ್ಥೆ ಇರಲಿಲ್ಲ. ಇಷ್ಟು ವ್ಯವಸ್ಥೆನೂ ಆ 4 ವರ್ಷಗಳಲ್ಲಿ ಮಾಡಿಸಿದೆ. ಅದೇ ರೀತಿ ಒಳ್ಳೆ ಎಕ್ಸ್ಟೆನ್ಷನ್ ಒಳಗೆ ಚಾಮರಾಜಪೇಟೆ ಒಳಗೆ ಕನ್ಸಲ್ಟೆನ್ಸಿ ರೋಡ್ಸು, ಫುಟ್ಪಾತು, ಪ್ರತಿಯೊಂದು ನಾಗರಿಕ ಸೌಲಭ್ಯ ಏನೇನು ಮಾಡಬೇಕು ಅಷ್ಟು ಕೆಲಸಗಳು ಮಾಡ್ಕೊಂಡ್ಬಂದೆ. ಆಗ ಪ್ರತಿ ವರ್ಷ ನಾವು ವರ್ಷ ಡಿಸೆಂಬರ್ 3ನೇ ತಾರೀಕಂದು ಸಾವಿರಾರು ಜನ ಮಕ್ಕಳಿಗೆ ಬುಕ್ಸ್ಗಳು, ಬಟ್ಟೆಗಳು, ಬಡವರಿಗೆ ಅಕ್ಕಿ ಕೊಡೋ ಕಾರ್ಯಕ್ರಮ, ಇದನ್ನು ನೂರಾರು ಕಾರ್ಯಕ್ರಮ ಮಾಡ್ಕೊಂಡ್ಬಂದ್ವಿ. 94ರಲ್ಲಿ ನಾನು 1800 ಮತದಲ್ಲಿ ಸೋಲ್ಬೇಕಾಯಿತು. 99ರಲ್ಲಿ ನಾನು ತಿರ್ಗಿ ಪುನಃ ಆಯ್ಕೆಗೊಂಡೆ. 99ರಲ್ಲಿ ನಾನು ಭಾಳಷ್ಟು KSRTC ಅದು ಹೇಳಕ್ಕೆ ಹೋದರೆ ಕ್ರಾಂತಿದಾಯಕವಾಗಿ KSRTCನ ಮುಂದೆ ತಂದೆ. ಅದು 4 ಸಂಸ್ಥೆಗಳಾಗಿ ವಿಭಜನೆ ಆಗಿತ್ತು. 4 ಸಂಸ್ಥೆಗಳಿಗೆ ಎಸ್ ಎಂ ಕೃಷ್ಣ ಅವರು ಅಧ್ಯಕ್ಷರು ಮಾಡಿ ಕ್ಯಾಬಿನೆಟ್ ರ್ಯಾಂಕಿನ ಒಂದು ಸ್ಥಾನಮಾನ ಕೊಟ್ಟರು. ಅದರಿಂದ ಅವಾಗೇ ನಿಮ್ಗೆ ಗೊತ್ತಿರುತ್ತೆ, ತಮಗೆಲ್ಲ ಗೊತ್ತಿರಬೇಕು, ಓಲೋ ಬಸ್ಸು ಆಗಲೇ ಬಂದಿದ್ದು. ಓಲೋ ಬಸ್ಸು ಹೆಸರಿಟ್ಟು ಅದಕ್ಕೆ ಐರಾವತ ಅಂತ ಹೆಸರಿಟ್ಟು ಅದನ್ನು ಓಲೋ ಬಸ್ಸನ್ನ ಸ್ಟಾರ್ಟ್ ಮಾಡಿದ್ವಿ. ಓಲ್ವೋ ಭಾಳ ಯಶಸ್ವಿಯಾಗಿ ಓಡಿತು. ಆಮೇಲೆ ಮೊದಲು ಆ ಕಾಲದೊಳಗೆ ತಮಗೆಲ್ಲ ಪರಿಚಯ ಇರ್ಬೋದು, ಕೆಂಪು ಮತ್ತು ಹಳದಿ ಕಲರ್ ಬಣ್ಣ ಇರುವಂಥ ಬಸ್ ಮಾತ್ರ KSRTC ಇದ್ದರು. ನಾನು ಎಲ್ಲ ಬಸ್ ಕಲರ್ಸ್ನ ಚೇಂಜ್ ಮಾಡಿ ಪ್ರತಿಯೊಂದು ಹೈಟೆಕ್ ಥರ ಬಸ್ ಮಾಡಿ ಓಲ್ವೋ ಬಸ್ ತಂದು ಜಂಟಿ ವಾಹನ ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ಓಡಾಡೋಕ್ಕೋಸ್ಕರ ಜಂಟಿ ವಾಹನ ಬಸ್ ತಂದು ಇದನ್ನು ಇಂಟ್ರೊಡ್ಯೂಷನ್ ಮಾಡಿ ಪ್ರಥಮ ವರ್ಷದಲ್ಲೇ KSRTC 450 ಕೋಟಿ ರೂಪಾಯಿ ಲಾಭದಾಯಕವಾದಂಥ ಸಂಸ್ಥೆಯಾಗಿ ಮಾಡಿದೆ. ಆಗ ಭಾರತ ರಾಷ್ಟ್ರದಲ್ಲಿ ಉನ್ನತವಾದ ಪ್ರಶಸ್ತಿ ಗೋಲ್ಡನ್ ಪೀಕಾಕ್ ಪ್ರಶಸ್ತಿಯನ್ನು ನಮಗೆ ನಮ್ಮ ಸಂಸ್ಥೆಗೆ ಬಂತು. ಅದೇ ರೀತಿ ಇಂಗ್ಲೆಂಡಿಂದನೂ ಒಂದು ಭವ್ಯವಾದ ಪ್ರಶಸ್ತಿ ನಮಗೆ ಕೊಟ್ಟರು. ಆಗ ಏಷ್ಯಾದಲ್ಲೇ ಪ್ರಥಮ ಸ್ಥಾನ KSRTCಗೆ ಬಂತ ಆ ವರ್ಷ. ಈ ರೀತಿಯಾಗಿ ನಾವು ಹಲವಾರು KSRTC ಕಾರ್ಯಕರ್ತರಿರ್ಬೋದು, ಕಾರ್ಮಿಕರಿಗಿರ್ಬೋದು, ಅವ್ರಿಗೆಲ್ಲ
ಲಾಭದಾಯಕವಾದಂಥ ಅನೇಕ ಕಾರ್ಯಕ್ರಮಗಳನ್ನು ಅಲ್ಲಿ ಕೊಟ್ಟು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡೋದು, ಅವರಿಗೆ ರಸ್ತೆಯಲ್ಲಿ ಏನಾದ್ರು ಅಪಘಾತ ಆದರೆ ಕೂಡಲೇ ಒಂದು ₹1,00,000 ಕೊಡುವಂಥ ಕಾರ್ಯಕ್ರಮ, ಈ ಥರ ಹಲವಾರು KSRTC ಅಭಿವೃದ್ಧಿ ಕಾರ್ಯ ಮಾಡ್ತಾ ನಮ್ಮ ಕ್ಷೇತ್ರನ ಅಭಿವೃದ್ಧಿ ಮಾಡ್ಕೊಂಡಿದ್ದಾರೆ. ಜೊತೆಯಲ್ಲೇ ಕ್ಷೇತ್ರನೂ ಸಹ ಅಭಿವೃದ್ಧಿ ಮಾಡ್ಕೊಂಡ್ಬಂದೆ. ತದನಂತರ ನನ್ನ 2004ರ ಚುನಾವಣೆ ಚಾಮರಾಜಪೇಟೆಯಲ್ಲಿ ಆಗ SM ಕೃಷ್ಣ ಅವರು ನಾಮಿನೇಷನ್ ಹಾಕಿ ಹೋಗಿದ್ದು, ನಾನು ಮತ್ತು ನಮ್ಮ ಕಾರ್ಯಕರ್ತರು ಮತ್ತು ಪ್ರೇಮಾ ಕೃಷ್ಣ ಅವರು ಸೇರಿಕೊಂಡು ಚುನಾವಣೆ ನಡೆಸಿದ್ವಿ. ಆ ಚುನಾವಣೆಯಲ್ಲಿ SM ಕೃಷ್ಣ ಅವರು ಅದ್ಭುತವಾದ ಮತ ಗೆದ್ದರು. 14,000 ಲೀಡ್ ಬಂದರು. ಯಾಕಂದರೆ ಆ ಕ್ಷೇತ್ರ ಬಂದು 95,000 ಓಟ್ ಇದ್ದಿದ್ದಾಗ. ಗೆದ್ದ ನಂತರ SM ಕೃಷ್ಣ ಅವರು ನನ್ನ MLC ಮಾಡಿಸಿದ್ರು. ಆಮೇಲೆ ಪುನಃ SM ಕೃಷ್ಣ ರಾಜೀನಾಮೆ ಕೊಟ್ಟು ಹೋದ್ಮೇಲೆ ಅವ್ರು ಗವರ್ನರ್ ಆಗಿ ಹೋದರು. ಆಗ ಬೈ ಎಲೆಕ್ಷನ್ ಬಂತು. ಆ ಬೈ ಎಲೆಕ್ಷನ್ಗೆ ಸ್ವಲ್ಪ ಮೊದಲು ಸೋಲ್ಬೇಕಾಯ್ತು. ಈಗ ಪುನಃ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರನ ಸ್ಪರ್ಧೆ ಮಾಡಿದ್ದೀನಿ. ದಯವಿಟ್ಟು ತಾಯಂದಿರೇ, ಅಣ್ಣ ತಮ್ಮಂದಿರೇ, ಹಿರಿಯರೇ, ತಮ್ಮೆಲ್ಲ ಭಾಳ ಪ್ರೀತಿಪೂರ್ವಕವಾಗಿ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಕೊಡಿ. ಚಿಕ್ಕಪೇಟೆ ಅಲ್ಲ, ಕರ್ನಾಟಕದ ಎಲ್ಲ ಕಡೆ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಕೊಡಿ. ನಾನು ನನ್ನ ಜೀವನದಲ್ಲಿ ಅತಿ ಹೆಚ್ಚಾಗಿ ಪ್ರಾಮುಖ್ಯತೆ ಕೊಡೋದ್ರೆ ನಮ್ಮ ಕ್ಷೇತ್ರದ ಕೆಲಸಕ್ಕೆ ಹಾಕಿ. ಮತದಾರ ಬಂಧುಗಳೇ, ನಾನು ತಮ್ಮಲ್ಲಿ ವಿನಂತಿಸಿಕೊಳ್ಳೋದಂದರೆ, ನಾನು ನಂಬಿಕೆಗೆ ಅರ್ಹವಾದ ವ್ಯಕ್ತಿ. ನೀವು ಏನು ಪ್ರೀತಿ ವಿಶ್ವಾಸ ತೋರಿಸ್ತೀರಾ ಅದು ಉಳಿಸ್ಕೊಳ್ಳೋದೇ ನನ್ನ ಪ್ರಥಮ ಆದ್ಯತೆ ಕರ್ತವ್ಯ.